ಬಂಧುಗಳೇ, ಏನಿವತ್ತು ವಿಶ್ವ ಮಾನವ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಲ್ಲರೂ ಸಮಾನವಾಗಿ ಬದುಕಲು ಜಾತಿ ವರ್ಗ ಬಿಟ್ಟು ಎಲ್ಲರೂ ಸಮಾನವಾಗಿ ಬದುಕಬೇಕಂತ ಏನಿವತ್ತು ಕನಸು ಕಂಡಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅವರು ಇಲ್ಲದೇ ಇದ್ರೂ ಅವ್ರನ್ನ ನೆನೆಸ್ಕೊಂಡು ಇಡೀ ಭಾರತ ದೇಶದಲ್ಲಿ ಇಡೀ ವಿಶ್ವವೇ ಅವರ ಹಬ್ಬವನ್ನು ಮಾಡ್ತಾಯಿದೆ. ಹಾಗಾಗಿ ವಿಶ್ವ ಮಾನವವನ್ನು ನಾವು ನೆನೆಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅದ್ಧೂರಿಯಾಗಿ, ಯಾಕಂದರೆ ವರ್ಷ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಇನ್ನೊಂದು ಸರ್ತಿ ಕಾರ್ಯಕ್ರಮ ಮಾಡೋಣ ಅಂತ ಹಿರಿಯರ ಮಾರ್ಗದರ್ಶನ ಎಲ್ಲ ಕೊಟ್ಟ ಮೇಲೆ ಸರಳವಾಗಿ 135ನೇ ಜಯಂತಿಯನ್ನು ನಮ್ಮ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಈಗ ನಮ್ಮ ಹಾಲಿ ಶಾಸಕರು 2028ನೇ ಶಾಸಕರಾದ ನಮ್ಮ ಆದಿನಾರಾಯಣ ಸಾಹೇಬರು, ಭಾವಿ ಶಾಸಕರಾದಂಥ ಆದಿನಾರಾಯಣನ, ಮತ್ತು ಹಿರಿಯರಾದಂಥ ನಮ್ಮ ರಾಮಲಿಂಗಾರೆಡ್ಡನ್ನ, ಮತ್ತು ನಮ್ಮ ರಾಜೇಂದ್ರಣ್ಣ, ಸುಹಾಸು, ಕಾರ್ಗಿಲ್ ವೆಂಕಟೇಶು, JK ಸರ್ವಜ್ಞೇಗೌಡರನ್ನ, ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಘಟಕಗಳ ಮುಂಚೂಣಿ ನಾಯಕರು, ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರು, ಮತ್ತು ಎಲ್ಲ ಮಹಿಳಾ ಟೀಮು ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ಇದು ಹೆಸರುಗಳು ಹೇಳ್ಕೊಡೋ ಸಭೆ ಅಲ್ಲ. ಹಾಗಾಗಿ ಅಂಬೇಡ್ಕರ್ ನೆನೆಸ್ಕೊಂಡು ಅಂಬೇಡ್ಕರ್ ಜಯಂತಿಯನ್ನು ಸರಳವಾಗಿ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಪಕ್ಷ ಪ್ರತಿ ವರ್ಷವೂ, ಯಾಕಂದರೆ ಅಂಬೇಡ್ಕರ್ನ ಪ್ರತಿಯೊಂದು ವಿಚಾರವನ್ನು ಇವತ್ತು ಭಾರತ ದೇಶಕ್ಕೆ ಕೊಟ್ಟಿರೋದೇ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂದಿದ್ರೆ ಅಂಬೇಡ್ಕರ್ ಆಶಯಗಳನ್ನು ಯಾವತ್ತೋ ತುಳಿದಾಗ್ತಾಯಿದ್ರು ಮನುವಾದಿಗಳು. ಪ್ರತಿಯೊಂದು ವಿಚಾರವನ್ನು ಕಾಂಗ್ರೆಸ್ಸೇ ಎತ್ಕೊಂಡು ಬಂದು ಇಂದಿರಾ ಗಾಂಧಿ, ನಮ್ಮ ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಅದೇ ರೀತಿ ಸೋನಿಯಾ ಮೇಡಮ್ ಆಗಿರ್ಬೋದು, ರಾಹುಲ್ ಜಿ ಆಗಿರ್ಬೋದು, ಪ್ರಿಯಾಂಕಾ ಮೇಡಮ್ ಆಗಿರ್ಬೋದು, ಈಗಿನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಅಂಬೇಡ್ಕರ್ನ ನಮ್ಮ ಸಿದ್ದರಾಮಯ್ಯನೂ ಅಷ್ಟೇ. ಯಾಕಂದರೆ ಎಲ್ಲ ರೀತಿಯಲ್ಲೂ ದಲಿತರನ್ನು ಒಂದು ಮುಂಚೂಣಿಯಲ್ಲಿ ಇಟ್ಕೊಂಡು ಎಲ್ಲ ವಿಚಾರಗಳನ್ನು ತರ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ದಲಿತರು ಅಭಾರಿಯಾಗಿದ್ದಾರೆ ಅಂತ ಹೇಳ್ತಾ, ಇನ್ನೂ ಅನೇಕ ಕಾರ್ಯಕ್ರಮಗಳು ಇರೋದರಿಂದ ಅಂಬೇಡ್ಕರ್ ಜಯಂತಿಯನ್ನು ಶುಭಾಶಯಗಳನ್ನ ಹೇಳ್ತಾ ನಾನು ಎರಡು ಮಾತನ್ನು